ಆ ಸರ್ಕಾರಗಳು ಏನು ಅಧಿಕಾರ ಕೊಟ್ಟಿರ್ತಾರೆ ಅವರು ವಿವೇಚನಾ ಅಧಿಕಾರಗಳಿಗೆ ಬಿಟ್ಟಿದ್ದಾರೆ. ಪಾಲಿಸಿ ಯಾವುದು ಬದಲಾಯಿಸಿ ಅಂತ ಹೇಳ್ಬೇಕಾದ್ರೆ ಇದನ್ನ ಅಧಿಕಾರಿಗಳು ನಾವೆಲ್ಲೋ ಇಲ್ಲಿ ಕೂತಿದ್ರು ನಾವು ಬದಲಾಯಿಸಕ್ಕಾಗಲ್ಲ. ನೇಪಾಳದವರು ಇನ್ಸ್ಟಾಗ್ರಾಮ್ ಬೇಡ ಅಂದ ತಕ್ಷಣ ಹೇಳಿದ್ದು ಸ್ಪಾರ್ಕ್ ಶುರುವಾಗಿದೆ ಅಲ್ಲಿಂದ. ಜನ್ಸಿ ದಂಗೆ ಅಂತ ಆಯ್ತು, ಸರ್ಕಾರಗಳೇ ಬಿದ್ದೋದು ಹೇಳಿದ್ದು. ಹಂಗೆ ಅಡಿಕ್ಟ್ ಆಗಿದ್ದಾರೆ ಜನ ಈ ಆಪ್ಗಳಿಗೆ. ಅಂಡ್ ಕೆಟ್ಟ ಉದ್ದೇಶ ಖಂಡಿತವಾಗ್ಲೂ ಅಲ್ಲ. ನಾನು ಬೇಗ ತಲುಪ್ತೀನಿ, ಕಡಿಮೆ ಹಣ, ದುಡ್ಡು ಸೇವ್ ಮಾಡ್ತೀನಿ, ನಾನು ಯಾರ್ಯಾರ ಹತ್ರನೋ ಮುಖ ಉರಿಸ್ಕೊಳ್ಳಲ್ಲ, ಅರ್ಧ ಗಂಟೆ ಕೈ ಅಡ್ಡ ಹಾಕಿದ್ರು ಆಟೋದವ್ರು ಬರಲ್ಲ. ಕೆಲವೊಬ್ರು ಅಗೇನ್ ನೀವು ಆಟೋದವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ಬಿಡಿ. ಇದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಹಾಕ್ಬಿಡ್ತೀನಿ ಸುಲ್ತಾನ್ ಅವರೇ, ಪರಶುರಾಮ್ ಅವರೇ, ನೀವು ಕೂಡ ಉತ್ತರ ಕೊಡಿ. ನೀವು ಹೇಳ್ತಾ ಇದ್ರಿ ಆಟೋದವ್ರು ಹಿಡಿದು ಹೊಡೆದಿಲ್ಲ ಅಂತೆಲ್ಲ. ಈಗೊಬ್ರು ಪಬ್ಲಿಕ್ ಕಾಲ್ನೇ ತಗೊಂಡೆ, ನಾನು ಹೇಳಿದ್ರೆ ತಪ್ಪಾಗುತ್ತೆ. ನಾನು ಇಲ್ಲಿ ಇವತ್ತು ಪಬ್ಲಿಕ್ ತರ ಮಾತಾಡೋಕ್ಕಾಗಲ್ಲ, ಜರ್ನಲಿಸ್ಟ್ ತರ ಪ್ರಶ್ನೆ ಕೇಳಬೇಕು, ಪ್ರಶ್ನೆ ಹಾಕ್ಬಿಡ್ತಾ ಇದ್ದೀನಿ. ಬರ್ತೀನಿ ರೀ, ಇನ್ನೊಂದು ಕಾಲ್ ರೆಡಿ ಇದೆ, ಬಟ್ ನಿಮಗೆ ಪ್ರಶ್ನೆ ಹಾಕ್ಬಿಡ್ತೀನಿ ನಾನು. ನೀವು ಪ್ರಶ್ನೆ ಮಾಡಬೇಕಾಗಿರೋದು ಸರ್ಕಾರವನ್ನ, ನೀವು ಒತ್ತಡ ತರಬೇಕಾಗಿರೋದು ಆ್ಯಪ್ ವಿರುದ್ಧ. ಆ್ಯಪ್ನಲ್ಲಿ ದುಡಿಮೆ ಮಾಡೋ ಬಡಪಾಯಿಗಳ ವಿರುದ್ಧ ಅಲ್ಲ. ನಿಮ್ಮ ಥರನೇ ಅವರು ಹೊಟ್ಟೆ ಪಾಡಿಗೆ ಬಂದಿರ್ತಾರೆ, ಹೊಟ್ಟೆ ಉರಿಯುತ್ತೆ ಹೊಡೆದಾಡಿಸ್ಕೊಂಡ್ರೆ. ನಿಮಗೂ ಅದೇ ಬಿದ್ದಿರುತ್ತೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಮದು ರಕ್ತನೇ ಹೊರಗಡೆ ಮೈಯಿಂದ ಹೊರಗೆ ಬಂದರೆ ಅವ್ರದ್ದು ರಕ್ತನೇ ಪಾಪ. ಅವ್ರು ಅವಕಾಶ ಕೊಟ್ಟಿದ್ದಾರೆ, ನಾನು ಬಳಸ್ಕೊಳ್ತಾ ಇದ್ದೀನಿ ತಪ್ಪಾ ಅಂತ ಕೇಳಿದಾಗ ಕಾಲೇಜ್ ಹುಡುಗರು ರೀ ಹೊಟ್ಟೆ ಉರಿಯುತ್ತೆ, 200-300 ರೂಪಾಯಿ ಸಂಪಾದನೆಗೆ. ತಪ್ಪಲ್ವಾ? ಕೆಲ ಆಟೋ ಡ್ರೈವರ್ಸ್ಗಳು ಈ ರೀತಿಯಾಗಿ ನಡ್ಕೊಂಡ್ರೆ ತಪ್ಪಲ್ವಾ? ಅದು ತಪ್ಪೇ ಮೇಡಮ್, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಇಲ್ಲೇನಾಗ್ತಾ ಇದೆ ಅಂತಂದರೆ ಕಾಲೇಜ್ ಹುಡುಗರ ಜೊತೆ IT-BT ಸಾಫ್ಟ್ವೇರ್ ಇಂಜಿನಿಯರ್ಸು ಕೂಡ ಈ ಆ್ಯಪ್ಗಳಲ್ಲಿ ದುಡಿಮೆ ಮಾಡ್ತಾ ಇದ್ದಾರೆ. ಅವ್ರದ್ದು ಫುಲ್ ಟೈಮ್ ಜಾಬ್ ಇದೆ. 70ರಿಂದ ಶೋಧಿಸಕ್ಕಾಗಲ್ಲ ದುಡಿಮೆ. ನಾನು ತೋರಿಸ್ಲಾ ಸರ್, ಈ 51 RTO ಜಾಗಭಾಗದಲ್ಲಿ ಇದೇ ರೀತಿ ಲಾಸ್ಟ್ ಟರ್ಮ್ ಅಲ್ಲೂ ಕೂಡ ಈ ತರ RTOಗೆ ಮತ್ತೆ ಸರ್ಕಾರಕ್ಕೆ ಒತ್ತಡ ಆಗ್ತಾಗ ಗಾಡಿಗಳನ್ನ ಹಿಡಿಲಿಕ್ಕೆ ನಮ್ಮನ್ನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಟೋ ಓಡಿಸಬಾರದು, ಕ್ಯಾಬ್ ಓಡಿಸಬಾರದು ಅಂತ ರೂಲ್ಸ್ ಇಲ್ಲ. ನೀವು ಅದೆಲ್ಲ ಕೇಳಬೇಕಾಗಿರೋದು. ಅಲ್ಲಿ ಅವ್ರಿಗೆ ಫುಲ್ ಟೈಮ್ ಜಾಬ್ ಇದೆ, ಅದನ್ನ ಬಿಟ್ಟು ಮತ್ತೆ ಇದು ಪಾರ್ಟ್ ಟೈಮ್ ಮಾಡ್ತಾ ಇದ್ದಾರೆ, ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ಅಲ್ಲ, ನೀವು ಇದು ರಿಪೇರಿ ಮಾಡಕ್ ಆಗದೇ ಇರೋ ಸಮಸ್ಯೆ. ಈಗ ಬುಕ್ ಮಾಡ್ಬೇಕು, ಅದನ್ನೇ ಹೇಳ್ತಾ ಇರೋದು. ಆಟೋದವ್ರದ್ದು ಎಲ್ರದ್ದು ತಪ್ಪಲ್ಲ, ನಿಮ್ಮಲ್ಲಿರುವ ಕೆಲ ಲೋಪದೋಷಗಳನ್ನ ಸರಿಪಡಿಸ್ಕೊಳ್ಳೋಕೆ ದಿಸ್ ಇಸ್ ದ ಹೈ ಟೈಮ್ ಅಂತ ಕೇಳ್ತಾ ಇದ್ದೀನಿ. 20% ಇದೆ ಅಂತ ಹೇಳ್ತೀನಿ ಮೇಡಮ್. ಅದು ಯಾವ್ದು ಜಾಗ ಅಂತಾನೂ ನಾನು ಹೇಳ್ಬೋದು ಮೇಡಮ್. ನಾವೇ ಕೊಟ್ಟಿದ್ದೀವಿ, ಇದೆ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್, ಮಡಿವಾಳ, ಆಗಂಗಿಲ್ಲ ಸಂತೋಷ್ ಅವರೇ, ಗೊತ್ತಿದೆ ಮೇಡಮ್ ನನಗೆ. ನಾನೇ ಕೊಟ್ಟಿದ್ದೀನಿ. 20 ರೂಪಾಯಿ ಕೊಡಿ ಅಂದ್ರೆ ಪರವಾಗಿಲ್ಲ, ನಾವು ಒಕ್ಕ ಬಿಟ್ಟಿದೀವಿ. ಹಂಗಲ್ಲ, ಅವ್ರು ಕೇಳದೆ 30-40 ರೂಪಾಯಿ ಆಗೋ ಕಡೆ 150 ಕೊಡಿ, 200 ರೂಪಾಯಿ ಕೊಡಿ. ನಾನು ದುಡ್ದಿದ್ನೆಲ್ಲ ಆಫೀಸಲ್ಲಿ ದುಡ್ದಿದ್ದೀನಿ, ಬರೀ ಆಟೋಗೆ ಹಾಕ್ಬಿಟ್ರೆ, ಕ್ಯಾಬಿಗೆ ಹಾಕಿದ್ರೆ ನನ್ನ ಹೊಟ್ಟೆ ಪಾಡಿ ಏನು ಅಂತಲೂ ಜನ ಯೋಚನೆ ಮಾಡ್ತಾರೆ. ಡಿಮ್ಯಾಂಡ್ ಆಪಲ್ಲೂ ಕೇಳ್ತಾರೆ. ಇದೇ ಕೇರಳದಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ, ಮಡಿವಾಳ ಭಾಗಕ್ಕೆ ಹೋದ್ರೆ ಯಾರು ಕೂಡ ಆಟೋ ಬುಕ್ ಮಾಡ್ಕೋಬೇಡಿ ಅಂತ ಹೇಳಿ. ಕೇರಳದಲ್ಲಿ ಕಣ್ಣೂರ್ ಅಂತ ಕೇರಳದಲ್ಲಿ ಒಂದು ಪ್ಲೇಸ್ ಇದೆ, ಅಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ. ಬೆಂಗಳೂರಿಗೆ ಹೋದ್ರೆ ಮಡಿವಾಳದಲ್ಲಿ ಯಾರು ಆಟೋ ಯಾಕೆ ಅಂದ್ರೆ ಅಲ್ಲಿ ನಡೆಸ್ತಾ ಇರ್ತಕ್ಕಂತಹ ಒಂದು ಈ ಗೂಂಡಾವರ್ತನೆ ಅಂತ ಹೇಳಿದ್ರಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಹೇಳ್ತೀನಿ ಪೂರ್ತಿ. ನಿಮ್ಮಲ್ಲಿ ಒಗ್ಗಟ್ಟಿಲ್ವಾ? ಇಲ್ಲ ಮೇಡಮ್, ಹೇಳ್ತೀನಿ ಕೇಳಿ. ಅದೇ ಮಡಿವಾಳ ಸ್ಟೇಷನ್ ಅಲ್ಲಿ 2 ಸರಿ ದೂರನ್ನ ದಾಖಲಿಸಿದೆ, ಕಮಿಷನರ್ ಕೊಟ್ಟಿದ್ದೀನಿ. ನನ್ನ ಡಿಮ್ಯಾಂಡ್ಸ್ ಇಷ್ಟೇ ಇದ್ದಿದ್ದು, ಎಲ್ಲೋ ಒಂದು ಕಡೆ ಕೆಲವರು ಮಾಡ್ತಾ ಇರ್ತಕ್ಕಂಥ ಇಂಥ ಮುಟ್ಟಾಳ ಕೆಲಸದಿಂದ ಇಡೀ ವರ್ಗಕ್ಕೆ ಬ್ಲೇಮ್ ಆಗ್ತಾ ಇದೆ. ದಯವಿಟ್ಟು ತಾವು ಎನ್ಫೋರ್ಸ್ಮೆಂಟ್ ಹಾಕಿ ಗಾಡಿಗಳನ್ನ ಸೀಸ್ ಮಾಡಿಸಿ, ಡಾಕ್ಯುಮೆಂಟೇಶನ್ ಚೆಕ್ ಮಾಡಿಸಿ. ಅವರೆಲ್ಲ 24 hours ಡ್ಯೂಟಿ 12 hours ಡ್ಯೂಟಿ ಮಾಡೋಂಥವ್ರಲ್ಲ. ಇರಿ ಒಂದು ನಿಮಿಷ ಅಜ್ಜು, 12 hours ಡ್ಯೂಟಿ ಮಾಡೋಂಥವ್ರಲ್ಲ. ಬರೀ ಬೆಳಿಗ್ಗೆ 4 ಗಂಟೆಯಿಂದ 10 ಗಂಟೆ ಒಳಗಡೆ ಮಾಡ್ಕೊಂಡು ಹೊಟ್ಟಾಗ್ಬಿಡ್ತಾರೆ. ಎಷ್ಟು ಸಿಗ್ತದೆ ಅಷ್ಟು ದೋಚ್ಕೊಂಡು ಹೊಟ್ಟಾಗ್ತಾರೆ. ಅದೇನಾಗ್ತದೆ, ಅಲ್ಲಿ ಹೋಗಿರ್ತಕ್ಕಂಥ ಕಸ್ಟಮರ್ಸ್ಗಳು ಏನು ಮಾಡ್ತಾರೆ, ಅದು ಇಡೀ ರಾಜ್ಯ ದೇಶ ನೋಡೋ ಥರ ಅವರು ಟ್ವೀಟ್ ಮಾಡ್ಕೊಳ್ಳೋದು, ಕಮೆಂಟ್ ಹಾಕೋಂಥದ್ದು, ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ, ಇದೆಲ್ಲ ಆಗ್ತದೆ. ಇದೇನಾಗ್ತದೆ, ಬೆಳಗ್ಗೆ 4 ಗಂಟೆಯಿಂದ 10 ಗಂಟೆ ಮಾಡುವಂಥ ವರ್ಗ ಬೇರೆ, 6 ಗಂಟೆಯಿಂದ ರಾತ್ರಿ 8 ಗಂಟೆ 10 ಗಂಟೆವರೆಗೂ ಮಾಡುವಂಥದ್ದು ಬೇರೆ, ಬೆಳಿಗ್ಗೆಯಿಂದ ರಾತ್ರಿ ಗಂಟೆ ಡ್ಯೂಟಿ ಮಾಡ್ತಕ್ಕಂಥವ್ರು ಪ್ರಾಮಾಣಿಕವಾಗಿ ಮಾಡ್ತಾರೆ. ಹೇಳಿದ ಅನುಭವ ನಾನು ಹಂಚ್ಕೊಳ್ತಾ ಇಲ್ಲ ಸರ್. ನಾನು ಊರಿಂದ ಬಸ್ ಇಳಿದ್ರೆ ಕರೆಕ್ಟ್ ಆಗಿ ಬಸ್ ಸ್ಟ್ಯಾಂಡಿಗೆ ಬರೋಕೆ ಒಂದು 4:45. ಆಟೋದವರು ಅವರ ನಯ ವಿನಯ ನೋಡ್ಬಿಟ್ರೆ ಬಸ್ ಒಳಗೆ ಹತ್ಬಿಟ್ಟಿರ್ತಾರೆ, ಬ್ಯಾಗ್ನು ಇಸ್ಕೊಂಡು ಇಳಿತಾರೆ ಕೆಳಗೆ. ಎಲ್ಲಿಗೆ ಅಂತ ಕೇಳ್ತಾರೆ, ಎಲ್ಲಿಗೆ ಕೇಳಿದ್ರೆ ಇಂಥ ಕಡೆ ಹೇಳ್ತಾರೆ, 6-7 ಪಟ್ಟು ಜಾಸ್ತಿ ಕೇಳ್ತಾರೆ. ಅಷ್ಟಾಗಲ್ಲ ಅಂದಾಗ ಬ್ಯಾಗ್ ಅಲ್ಲೇ ಇಟ್ಟು ಅವರೇ ಬ್ಯಾಗ್ ಎತ್ಕೊಂಡ್ ಬಂದಿರ್ತಾರೆ, ನಂದು ಅಲ್ಲೇ ಬಿಟ್ಟು ಹೋಗ್ತಾರೆ. ಇಲ್ಲಂದ್ರೆ ಇನ್ನೊಂದು ಆಡ್ ಮಾಡ್ಬಿಡ್ತೀನಿ. ಇನ್ನೊಂದು ಟೋನ್ ಬದಲಾಯಿಸ್ಕೊಂಡಿದ್ದಾರೆ ಆಟೋ ಡ್ರೈವರ್ಸ್ಗಳು.
ಅಷ್ಟ್ ಕೊಡಲ್ವಾ? ಆಪ್ ನೋಡಿ ಎಷ್ಟಿದೆ ಅದನ್ನೇ ಕೊಟ್ಬಿಡ್ರಿ ಅಂತ ಕೇಳ್ತಾರೆ. ಆಪ್ ಅಲ್ಲಿ ಎಷ್ಟಿದೆ ಅಷ್ಟೇ ಕೊಡಿ ಅಂತ ಕೇಳ್ತಾರೆ ಸರ್ ಆಟೋ ಡ್ರೈವರ್. ಅಂದ್ರೆ ಅವ್ರ ಕಮಿಷನ್ ನಮಗೆ ಕೊಟ್ಬಿಡ್ತಾರೆ. ಮೇಡಮ್ ಇಲ್ಲಿ ಇನ್ನೊಂದು ಗೊತ್ತಿಲ್ಲ ನಿಮ್ಗೆ, ಬುಕ್ ಮಾಡಿ ಎಷ್ಟಾಗುತ್ತೆ ಅದನ್ನ ನಮಗೆ ಕೊಡಿ ಅಂತ. ಈ ಏನ್ ಪರ್ಟಿಕ್ಯುಲರ್ ಪ್ಲೇಸಸ್ ಇದೆ ಅನ್ನಲ್ವಾ, ಅಲ್ಲಿ ನಿಮ್ಮ ಹತ್ರ ಬಂದು ಮಾತಾಡ್ಕೋವಂತವ್ರು ಅವ್ನು ಕರ್ಕೊಂಡೋಗಿ ಬಿಡೋದಿಲ್ಲ. ಅವ್ನು ಬ್ರೋಕರ್ ಅಲ್ಲಿ ಅವನೇನ್ ಮಾಡ್ತಾನೆ, ಇವಾಗ 1,000 ರೂಪಾಯಿ ಮಾತಾಡ್ತಾನೆ, ಹೊರಗಡೆ ಯಾರು 1,000 ರೂಪಾಯಿ ಮಾತಾಡ್ತಾನೆ. ಡ್ರೈವರ್ಸ್ ಗಳಲ್ಲಿ ಈ ಮಾಫಿಯಾ ಬೆಳೆಯೋದಕ್ಕೆ ಪೊಲೀಸರ ಕೈವಾಡವು ಸ್ವಲ್ಪ ಮಟ್ಟಿಗೆ ಇರುತ್ತೆ ಅಲ್ಲಿ. ಇದೆ. ಲೋಕಲ್ ಸ್ಟೇಷನ್ ಲೋಕಲ್ ಇರುವಂತ ಹವಾಲ್ದಾರು ಕಾನ್ಸ್ಟೇಬಲ್ ಸ್ವಲ್ಪ ಅವ್ರ ಜೊತೆಗೆ ಶಾಮೀಲ್ ಆಗಿರ್ತಾರೆ. ಮತ್ತೆ ಏನ್ ಮಾಡ್ಬೇಕು ಸರ್? ಎಲ್ಲಿ ಸರಿ? ಅಲ್ಲ ನಾವು ಹೇಳಿದ್ವಲ್ಲ ಆಕ್ಷನ್ ಯಾರನ್ನ ಸರಿ ಮಾಡ್ಬೇಕು ಇವಾಗ? ಆಟೋದವ್ರು ಸರಿ ನಮ್ಗೆ- ಮಾಡ್ಬೇಕು. ಆಕ್ಷನ್ ತಗೋಬೇಕು ಬಸವರಾಜ್ ಮಾರಗತಿ ಸರ್ ತರನೇ ಎಲ್ಲ ಕಡೆ ಸಿಗಲ್ವಲ್ಲ, ಏನ್ ಮಾಡೋಣ ಹೇಳಿ? ಮಾಡ್ಬೇಕು. ಅದಕ್ಕೆ ಇದ್ದವ್ರು ಮಾಡ್ತಾರೆ. ಪಾಪ ಅವ್ರು ಹೇಳ್ತಾ ಇದಾರೆ, ಗೋಗರಿತಾ ಇದಾರೆ, ನಾವು ready. ಯಲಹಂಕದಲ್ಲಿ 2 ಇನ್ಸಿಡೆಂಟ್. ಮೇಡಮ್ ನಾನು ಇದಕ್ಕೆ ಆನ್ಲೈನ್ ಕಮಿಷನರ್ ಕಂಪ್ಲೇಂಟ್ ಕೊಡ್ಲಿ, ದೇ ವಿಲ್ ಟೇಕ್ ಆಕ್ಷನ್. ನಾನು ಅದನ್ನೇ ಯಾರು ಹೇಳಿದ್ದು ಹೋಗೋದು ಬೇಡ, ಸ್ಟಾರ್ಟಿಂಗ್ ತಗೊಳ್ಳೋದು ನಿಮಗೆ. ಬೇಡ. ನಾನು ಅದನ್ನೇ ಇಂಥವ್ರು ಹೇಳಿದ್ದು. ಒಂದು ಮಾಡಿ. ನಾನು ಮೇಲ್ ಮಾಡಿದ್ದೀನಿ ಸರ್. ಒಂದ್ second, ಅವರು ಒಂದ್ ಚೆಕ್ second. ಮಾಡೋದು ಬರೀ ಯೂನಿಫಾರ್ಮ್, ಡಿಸ್ಪ್ಲೇ ಕಾರ್ಡ್. ನಾನು ಅಲ್ಲ, 3 ಸರಿ ಅವ್ರು ಮೇಲ್ ಮಾಡಿದ್ದೀನಿ. ಅಲ್ಲ, 3 ಸರಿ ಮೇಲ್ particular ಮಾಡಿದ್ದೀನಿ. ನಂಬರ್ ಗಿಂಬರ್ ಇರ್ತಾವ, ಒಂದು ನಂಬರ್ ಹಾಕಿ ಹೆಸರು ಹಾಕಿ ಕೊಟ್ರೆ ನೀವು They will take action.